ಬಿಗ್ ಬಾಸ್ ಅಲ್ಲಿ ಇಷ್ಟೊಂದು ಜನ ಇದ್ದಾರೆ ಅಂತ ನನಗೆ ಇವಾಗಲೇ ಗೊತ್ತಾಯ್ತಪ್ಪ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ, ಬಂದಂತ ಪ್ರತಿಯೊಂದು ಪ್ರೋಮೋದಲ್ಲಿ ಒಬ್ರು ಅಶ್ವಿನಿ ಅವರು ಇರ್ತಾರೆ, ಇಲ್ಲ ಗಿಲ್ಲಿ ಇರ್ತಾರೆ, ಇಲ್ಲ ಗಿಲ್ಲಿ ಇರ್ತಾನೆ, ಇಲ್ಲ ಅಶ್ವಿನಿ ಅವರು ಇರ್ತಾರೆ. ಇವ್ರು ಬಿಟ್ರೆ ಯಾರು ಕಾಣ್ತಾ ಇರಲ್ಲ. ಬಟ್ ಈ ಒಂದು ಪ್ರೋಮೋದಲ್ಲಿ ನಮ್ಮ ಮಾಳು ಅವರು ಮತ್ತೆ ದಿಶಾ ಅವರು ಕಾಣಿಸ್ಕೊಂಡಿದ್ದಾರೆ. ಸೊ ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳ ಆಗ್ತಾ ಇರೋದಂತ ಗೊತ್ತೇ ಇರುವಂತ ವಿಷಯ. ಇಷ್ಟು ಇರುವಂತ ಮಾತನ್ನ ಇಷ್ಟು ದೊಡ್ಡದಾಗಿ ಜಗಳ ಮಾಡ್ತಾರೆ ಅಂತಂದ್ರೆ ಅದು ಏನ್ ಹೇಳಕ್ಕಾಗಲ್ಲ. ಸೊ ಇದು ನಡ್ಕೊಂಡು ಬಂದಂತ ಒಂದು ಸಂಪ್ರದಾಯ ಅಂತ ಅನ್ಸುತ್ತೆ ಈ ಬಿಗ್ ಬಾಸ್ 12. ಎಸ್, ಈ 2ನೇ ಪ್ರೋಮೋದಲ್ಲಿ ಬಿಟ್ಟಿರೋದು ಏನಪ್ಪಾ ಅಂತಂದ್ರೆ ಮಾಳು ಮತ್ತೆ ದಿಶಾ ಅವರ ನಡುವೆ ಒಂದು ಜಗಳ ಆಗ್ತಾ ಇರೋದು. ಜಗಳ ಏಕಾಗಿದೆ ಅಂದ್ರೆ ಒಂದು ಸಣ್ಣ ವಿಷಯಕ್ಕೆ ಜಗಳ ಆಗಿರೋದು. ಅದೇನಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಆಗಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ರಿಷಾ ಮತ್ತೆ ಮಾಳು ಅವ್ರ ನಡುವೆ ಒಂದು ಗಲಾಟೆ ಆಗುತ್ತೆ. ರಿಷಾ ಅವರು ಯಾಕೋ ನಗ್ತಾ ಇದ್ದಾರೆ. ಇದು ಯಾವ ವಿಷಯಕ್ಕೆ ನಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ಸುಮ್ಮನೆ ನಕ್ಕವ್ರನ್ನ ಹುಚ್ಚಿ ಅಂತ ಇಲ್ಲಿ ನಮ್ಮ ಮಾಳು ಅವರು ಹೇಳ್ತಾರೆ. ಸೊ ನೀವು ಏನಂತ ಮಾತಾಡ್ತಿದ್ರ ಅಂತ ಇಲ್ಲಿ ಹಂಗೆ ಜಗಳ ಹತ್ಕೊಂಡ್ಬಿಡುತ್ತೆ. ಸೊ ಹಂಗೆ ಹಿಂಗೆ ಆಗ್ಬಿಟ್ಟು ಮಾಳು ಅವರು ಕೂಡ ರೈಸ್ ಆಗ್ತಾರೆ, ಇಲ್ಲಿ ರಿಷಾ ಅವರು ಕೂಡ ರೈಸ್ ಆಗ್ತಾರೆ. ಸೊ ಸಣ್ಣ ವಿಷಯ ಇಲ್ಲಿ ಅವರು ಯಾವುದೋ ವಿಷಯಕ್ಕೆ ಮಾತಾಡುವಾಗ ಇಲ್ಲಿ ಅಡ್ಡ ಬಂದ್ರು ಅಂತ ಅನ್ಸುತ್ತೆ ರಿಷಾ ಅವರು. ಬಟ್ ಇಲ್ಲಿ ನಮ್ಮ ಮಾಳು ಅವರು ಮಾತಾಡ್ತಾ ಸ್ವಲ್ಪ ರ್ಯಾಶ್ ಆಗಿ ಹೋದ್ರು. ಅಲ್ಲಿ ಉತ್ತರ ಕರ್ನಾಟಕ ಭಾಷೆನೇ ಇದು ಅವ್ರು ಹೇಳ್ತಾ ಇರೋದು. ಅದು ನಾನು ಮಾತಾಡ್ಬೇಕಾದ್ರೆ ನನ್ನ ಬಾಯಿಂದ ಹೊಲಸು ಭಾಷೆಗಳು ಬರುತ್ತೆ. ಸೊ ಹಾಗಾಗಿ ನಾನು ಕಂಟ್ರೋಲ್ ಮಾಡಿ ಮಾತಾಡ್ತೀನಿ, ಜಾಸ್ತಿ ಯಾರು ಮಾತಾಡಲ್ಲ ಅಂತ ಹೇಳಿದ್ರು. ಸೊ ಇಲ್ಲಿ ನಾವು ಅವರ ಉತ್ತರ ಕರ್ನಾಟಕ ಭಾಷೆ ನಮ್ಮ ಭಾಷೆಯಲ್ಲಿ ಮಾತಾಡುವಾಗ ನಾವು ಸ್ವಲ್ಪ ಅವರ ಭಾಷೆಯಲ್ಲಿ ಮಾತಾಡಕ್ ಹೋಗ್ತೀವಿ. ಬಟ್ ಅದು ಇನ್ನೊಬ್ಬ ಕೇಳುವಾಗ ರೂಢಾಗಿ ಕೇಳುತ್ತೆ. ಸೊ ಏನ್ ಮಾಡಕ್ಕಾಗಲ್ಲ. ಸೊ ಇಲ್ಲಿ ಇದನ್ನ ಮನೆ ಹತ್ರ ಇಟ್ಕೊಳ್ಳಿ ಅಂತ ಇಲ್ಲಿ ಮನೆ ಒಳಗೆ ಇಟ್ಕೊಳ್ಳಿ ಅಂತ ಇಲ್ಲಿ ರಿಷಾ ಅವ್ರು ಹೇಳಿದಾಗ, ಮನೆ ಅಂತ ಬರ್ಬೇಡ, ಮನೆ ಅಂತ ಬಂದ್ರೆ ನಾನು ಸುಮ್ಮನೆ ಇರಲ್ಲ, ಸೊ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತ ಇಬ್ಬರು ನಡುವೆ ಗಲಾಟೆ ಸರಿ ಆಗುತ್ತೆ. ಸೊ ಇಲ್ಲಿ ಹೋಗಿ ಮನೆಗೆ ಅಂತ, ನೀನ್ ಹೋಗಿ ಮನೆಗೆ ಅಂತ ಇಲ್ಲಿ ಹೇಳೋದು. ಮಾಳು ಅವರು ತುಂಬಾ ಇಷ್ಟು ದಿನದಲ್ಲಿ ಇಷ್ಟು ರೈಸ್ ಆಗಿರಲಿಲ್ಲ ಅವರು. ಸೊ ಇಲ್ಲಿ ಮಾಳು ಅವರು ಸ್ವಲ್ಪ ಮೊದಲು ರ್ಯಾಶ್ ಆದ್ರು ಅಂತ ಅನಿಸ್ತು ನನಗೆ. ಬಟ್ ಈ ಎಪಿಸೋಡ್ ನೋಡ್ಬೇಕು ಎಲ್ಲಿಂದ ಸ್ಟಾರ್ಟ್ ಆಯ್ತು ಜಗಳ ಅಂತ. ಇಲ್ಲಿ ಮಾಳವರ ಮಾತಿಗೆ ಅಂದ್ರೆ ಮಾಳವರು ಹೇಳುವಂತ ಮಾತಿಗೆ ನಗ್ತಾ ಇದ್ರ ರಿಷಾ ಅವರು, ಅಥವಾ ಬೇರೆ ಒಂದು ಮಾತಿಗೆ ನಗ್ತಾ ಇದ್ರ, ಅದಕ್ಕೆ ಇವರು ಟಾಂಗ್ ಕೊಟ್ರ ಅಂದ್ರೆ ಮಾಳವರು ಸುಮ್ನೆ ಅವ್ರನ್ನ ಹುಚ್ಚು ಅಂತಾರೆ ಅಂತ, ಅಥವಾ ಗಿಲ್ಲಿಯವರ ಮಾತಿಗೆ ಅಂದ್ರೆ ಮಾಳವರ ಮಾತಿಗೆ ನಗ್ತಾ ಇರುವಾಗ ಸುಮ್ನೆ ಮಾತಿಗೆ ನಕ್ಕಡೆ ಹುಚ್ಚು ಅಂತ ಹೇಳಿದ್ರ ಅಂತ ನಾವು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಎಪಿಸೋಡ್ ಅಲ್ಲಿ ಪ್ರೊಮೋ ಕಟ್ ಮಾಡ್ತಾ ಇರೋದು ಒಂದಕ್ಕೊಂದು ಸಂಬಂಧ ಇರಲ್ಲ. ಒಟ್ಟು ನೆಗೆಟಿವ್ ಪೋರ್ಟ್ರೇಟ್ ಮಾಡೋದಕ್ಕೆ ಕಟ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರೋ ರೀತಿ ಪ್ರೊಮೋಗಳನ್ನ ತೋರ್ತಾ ಇದೆ. ಸೊ ಹಾಗಾಗಿ ಎಪಿಸೋಡ್ ನೋಡಿದ ತನಕ ಯಾವ್ದ್ರ ಬೈಲು ವಿಶ್ವಾಸ ನಂಬಿಕೆ ಇರಬಾರ್ದು. ಇವ್ರ ತಪ್ಪು ಅವ್ರ ತಪ್ಪು ಅಂತ ಹೇಳಕ್ ಹೋಗ್ಬಾರ್ದು. ಬಟ್ ಇಲ್ಲಿ ರಿಷಾ ಅವರು ಒಂದು ವಾರ ಚೆನ್ನಾಗಿ ಆಡಿದ್ರು, ತಾಳ್ಮೆಯಿಂದ ಆಡಿದ್ರು. ಈ ವಾರ ಮತ್ತೆ ಅದೇ ಹಳೆ ಚಾಲಿಗೆ ಹೋದ್ರು. ಮಾಳವರು ಸುಮ್ಮನೆ ಜಗಳ ಅಂತ ಮಾಡೋರೆಲ್ಲ ಗೊತ್ತಿರುವಂತ ವಿಷಯ. ಸೊ ಏನೋ ಒಂದು ಆಗಿದೆ. ಬಟ್ ಯಾರು ತಪ್ಪು ಅಂತ ನಾವು ನೋಡ್ಬೇಕಂದ್ರೆ ಇಲ್ಲಿ ಎಪಿಸೋಡ್ ನ ನೋಡ್ಲೇಬೇಕಾಗಿದೆ. ಬಟ್ ಇವತ್ತಿನ ಒಂದು ಪ್ರೋಮೋದಲ್ಲಿ ಏನಪ್ಪಾ ಅಂದ್ರೆ ಮತ್ತೆ ಕೆಲವರು ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ತೋರಿಸ್ತಿರು ಅಂತ ಹೇಳ್ಬೋದು. ಇದ್ ಬಿಟ್ರೆ ನಮ್ಗೆ ಅದೇ ಹೇಳ್ತೀನಿ, ಗಿಲ್ಲಿ ಬಿಟ್ರೆ ರಾಘು ತೋರಿಸ್ತಾ ಇದ್ರು, ಅಶ್ವಿನಿ ಅವ್ರದ್ದು ಇವ್ರದ್ದೇ ಆಗಿತ್ತು. ಗಿಲ್ಲಿ, ರಾಘು, ಅಶ್ವಿನಿ 3 ಜನ ಬಿಟ್ರೆ ಯಾರ್ದು ತೋರಿಸ್ತಾ ಇರಲಿಲ್ಲ ಜಾಸ್ತಿ ಪ್ರೋಮೋದಲ್ಲಿ. ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ ಒಂದು ಗಿಲ್ಲಿ ಕಾಣಿಸ್ತಾ ಇದ್ರು, ಒಂದು ನಮ್ಮ ಅಶ್ವಿನಿ ಮೇಡಮ್ ಅವ್ರು ಕಾಣಿಸ್ತಾ ಇದ್ರು. ಬಿಟ್ರೆ ಇವತ್ತಿನ ಈ ಪ್ರೋಮೋದಲ್ಲಿ ಇಲ್ಲಿ ಅವರಿಗೆ ರಿಷಾ ಮತ್ತೆ ಮಾಳು ಅವ್ರ ಜಗಳ ತೋರಿಸ್ತಾ ಇರೋದು. ಸೊ ಅವ್ರಿಗೆ ಏನ್ ಅನಿಸ್ತು ಗೊತ್ತಿಲ್ಲ. ಬಿಗ್ ಬಾಸ್ ಅವರಿಗೆ ಬರೀ ಇವ್ರಿಬ್ಬರೇ ತೋರಿಸ್ತಾ ಇದೀವಿ, ಮತ್ತೆ ಬೇರೆಯವರು ತೋರ್ಸೋಣ ಅಂತ ಅನಿಸ್ತಾ ಏನೋ ಗೊತ್ತಿಲ್ಲ. ಲೈವ್ ಅಲ್ಲಿ ಸುಮಾರು ಜನ ಮಾತುಕತೆ ಆಡ್ತಾ ಇರ್ತಾರೆ, ಸುಮಾರು ವಿಷಯ ಹಿಡಿತಾ ಇರ್ತಾರೆ. ಬಟ್ ಅದನ್ನ ಯಾವ್ದನ್ನ ಕೂಡ ಇಲ್ಲಿ ಕ್ಯಾಪ್ಚರ್ ಮಾಡಿ ತೋರಿಸ್ತಲ್ಲ. ಬಟ್ ಇಲ್ಲಿ ಮೇನ್ ಇರೋದನ್ನ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ಜಗಳನೇ ಹೈಲೈಟ್ ಮಾಡಿ ತೋರಿಸ್ತಾರೆ. ಅದೇ ಆಗ್ತಾ ಇರೋದು ಇವತ್ತಿನ ಒಂದು ಪ್ರೋಮೋಗಳಲ್ಲಿ. ಸೊ ಮಾಳು ಅವ್ರದ್ದು ತಪ್ಪಿತ್ತಾ, ರಿಷಾ ಅವ್ರ ತಪ್ಪಿತ್ತ ಅಂತ ಕಮೆಂಟ್ ಮುಖಾಂತರ ಹೇಳಿ. ನಾನು ಎಪಿಸೋಡ್ ನೋಡೋವರೆಗೂ ಇವ್ರದೇ ತಪ್ಪಿತ್ತು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಏನ್ ಬೇಕಾದ್ರೂ ಆಗಿರ್ಬೋದಲ್ವಾ. ಸೊ ಯಾವ ಒಂದು ವಿಷಯಕ್ಕೆ ಈ ರೀತಿಯ ಮಾಳವರು ಅಂದ್ರು ಸುಮ್ಮನೆ ನಕರೆ ಹುಚ್ಚಿರಂತಾರಂತ ಅದನ್ನ ನಾವು ಕಾದು ನೋಡಬೇಕಾಗಿದೆ. ಬಟ್ ಇದು ಟ್ರಿಗರ್ ಆಗೋ ರೀತಿ ಮಾಡಿದೆ ರಿಷಾ ಅವರಿಗೆ. ಸುಮ್ಮನೆ ನಕರೆ ಹುಚ್ಚಿರಂತಾರ ಅಂತ ಅಂದಾಗ ಅವ್ರು ಸ್ವಲ್ಪ ಕೆರಳಿ ಸಿಟ್ಟಾಗಿ ಕೋಪದಿಂದ ಮಾತಾಡ್ತಿದ್ದಾರೆ ಮಾಳವ್ರ ಜೊತೆ. ನೋಡೋಣ ಇದ್ದಾರೆ ಎಲ್ಲಿವರೆಗೆ ಹೋಗುತ್ತೆ ಅಂತ. ಒಂದು ಎಪಿಸೋಡ್ ಬಂದಾಗ ಅಶ್ವನ್ ಅಂತ ಬಂದಾಗ, ಈ ಒಂದು ಬಿಗ್ ಬಾಸ್ ಅಂತ ಬಂದಾಗ ಜಗಳ 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 ಅಂತಾನೆ ಆಗ್ಬಿಟ್ಟಿದೆ. ಬಿಗ್ ಬಾಸ್ 12 ಏನಪ್ಪಾ ವಿಶೇಷ ಅಂತಂದ್ರೆ ಜಗಳ ಅಂತ ಹೇಳ್ಬೋದು ನಾವು ಖಂಡಿತವಾಗ್ಲು. ಸೊ ಅದೇ ಈ ಒಂದು ಹೈಲೈಟ್ ಆಗಿ ಕಾಣ್ತಾ ಇರೋದು, ಅದೇ ಒಂದು ಮೇನ್ ವಿಷಯವಾಗಿ ಇಲ್ಲಿ ಕಾಣ್ತಾ ಇರೋದು. ಅದನ್ನ ಬಿಟ್ಟರೆ ಏನು ಕೂಡ ಇಲ್ಲ ಇಲ್ಲಿ. ಪ್ರೊಮೋ ಆಗಿರ್ಬೋದು, ಮೇನ್ ಒಂದು ಕಟ್ ಮಾಡಿ ತೋರಿಸುವಂತ ಎಪಿಸೋಡ್ ಆಗಿರ್ಬೋದು, ಯಾವುದನ್ನು ಕೂಡ ಸರಿಯಾಗಿ ತೋರಿಸ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ಎಡಿಟರ್ ಟೀಮ್ಗಳಿಗೆ ಏನಾಗಿದೆಯೋ ಏನೋ ಗೊತ್ತಿಲ್ಲ. ಬಟ್ ಈ ರೀತಿ ಯಾಕೆ ತೋರಿಸ್ತಾರೆ ಅದು ಗೊತ್ತಿಲ್ಲ. ಕ್ಲಾರಿಟಿ ಇಲ್ಲದೆ ಇರುವಂತ ಒಂದು ಪ್ರೊಮೋನ ಬಿಡ್ತಾ ಇದ್ದಾರೆ. ಪ್ರೊಮೋದಲ್ಲಿ ಇರೋದೇ ಒಂದು, ಅಲ್ಲಿ ತೋರಿಸೋದು ಒಂದು. ಇವತ್ತು ಪ್ರೊಮೋ ಬಿಟ್ಟಿರ್ತಾರೆ, ಈ ಪ್ರೊಮೋ ಯಾವತ್ತಿನ ಎಪಿಸೋಡ್ ಅಲ್ಲಿ ಇರೋದೇ ಇಲ್ಲ. ಅದು ಮರುದಿನ ಎಪಿಸೋಡ್ ಇರುತ್ತಲ್ಲ ಅದ್ರಲ್ಲಿ ಇರುತ್ತೆ. ಸೊ ಈ ರೀತಿ ಕಟ್ ಮಾಡಿ ಯಾಕೆ ತೋರಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಲ್ಲ. ಏನೋ ಡ್ರಾಗ್ ಮಾಡಿ ತೋರಿಸ್ತಾ ಇದಾರ ಏನ ಅಂತ ಅದು ಒಂದು ಗೊತ್ತಾಗ್ತಿಲ್ಲ. ಬಟ್ ನೋಡೋಣ ಏನಾಗಿದೆ ಅಂತ. ಈ ಒಂದು ಪ್ರೊಮೋ ಇದಾಗಿತ್ತು. ಮಾಳು ಮತ್ತು ರಿಷಾ ಅವ್ರ ನಡುವೆ ಒಂದು ಜಗಳ ಆಗಿದೆ. ಸೊ ಮಾಳು ಅವರು ತುಂಬಾ ಸ್ವಲ್ಪ ಸಿಟ್ಟಿನಿಂದ ಮಾತನಾಡ್ತಿದ್ದಾರೆ. ಸ್ವಲ್ಪ ಏನೋ ಇಬ್ಬರ ನಡುವೆ ಕೂಡ ಇಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ದೊಡ್ಡ ರೀತಿಯ ಜಗಳ ಮಾಡೋದು ಕಾಮನ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ. ನೋಡುವ ಏನಾಗಿದೆ ಇವತ್ತಿನ ಎಪಿಸೋಡ್ ಅಲ್ಲಿ ಏನಾಗಿದೆ ಅಂತ ತಿಳ್ಕೊಂಡು ಮಾತಾಡೋಣ ಅಂತ ಹೇಳ್ತಾ ಇವರಿನಲ್ಲಿ ಮುಖ್ಯ ಶಕ್ತಿ ಮತ್ತೊಂದು ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ.